ಈಗ ಪಹಲ್ಗಾಮ್ನಲ್ಲಿ ಬರೋಬ್ಬರಿ 28 ಜನ ಅಮಾಯಕರನ್ನ ಹತ್ಯೆ ಮಾಡಲಾಯಿತು. ಅದರ ಹಿಂದೆ ಇರೋದು ಪಾಕಿಸ್ತಾನ ಸಾಕೆ ಸಲುತ್ತಾ ಇರುವಂತ ಉಗ್ರರು ಅನ್ನೋದು ಇಡೀ ಜಗತ್ತೇ ಹೇಳ್ತಾ ಇದೆ. ಅದು ಸತ್ಯವಾದಂತ ವಿಚಾರ. ಆದ್ರೆ ಈ ಉಗ್ರರ ಒಬ್ಬ ಲೀಡರ್ ಇದ್ದಾನೆ. ಇದೆಲ್ಲದರ ಹಿಂದೆ ಆತನ ಕೈವಾಡ ಇದೆ. ಆತ ಬಹುದೊಡ್ಡ ರಾಕ್ಷಸ. ಯಾವಾಗ ಭಾರತದ ಮೇಲೆ ಈ ಉಗ್ರರು ಆ ಉಗ್ರ ಕ್ರಿಮಿಗಳು ದಾಳಿಯನ್ನ ಮಾಡ್ತಾರೋ ಅದರ ಹಿಂದಿನ ಮಾಸ್ಟರ್ ಮೈಂಡ್ ಆತ. ಹಾಗಾದ್ರೆ ಪಹಲ್ಗಾಮ್ನಲ್ಲಿ ಅಟ್ಟಹಾಸ ಮೆರೆದ ಆ ಸೈತಾನ್ ಯಾರು? ಆ ಸೈತಾನ್ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಪಹಲ್ಗಾಮ್ನಲ್ಲಿ ಅಟ್ಟಹಾಸ ಮೆರೆದ ಸೈತಾನ್ ಯಾರು? ಹಾಗಾದ್ರೆ ಭೂಲೋಕದ ಸ್ವರ್ಗದಲ್ಲಿ ಪಿಶಾಚಿಗಳನ್ನ ಛೂ ಬಿಟ್ಟಿದ್ಯಾರು? ಅಮಾಯಕರನ್ನ ಕೊಲ್ಲೋದಕ್ಕೆ ಹುಕುಂ ಹೊರಡಿಸಿದ್ದು ಯಾರು? ಅಸಲೇ ಸೈತಾನ್ ಕಾ ಬಚ್ಚ ಇವನೇ. ಮೂಲಗಳು ಹೇಳ್ತಾ ಇರೋ ಪ್ರಕಾರ ಅಮಾಯಕರ ರಕ್ತ ಕುಡಿದ ರಕ್ತ ಪಿಪಾಸು ಈತನೇ. ಯಾರಾತ? ಹಾಗಾದ್ರೆ ಪಿನ್ ಟು ಪಿನ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಕಣಿವೆಯಲ್ಲಿ ರಕ್ತದ ಕೋಡಿ ಹರಿಸಿದ್ದು ಈ ರಾಕ್ಷಸ. ಪಹಲ್ಗಾಮ್ನಲ್ಲಿ ಅಕ್ಷರಶಃ ಅಟ್ಟಹಾಸವನ್ನೇ ಮೆರೆದು ಬಿಟ್ರು ಉಗ್ರರು. ಆ ಉಗ್ರರಿಗೆ ಸಪೋರ್ಟ್ ಆಗಿ ನಿಂತಿದ್ದು ಪಾಕಿಸ್ತಾನ. ಈ ಉಗ್ರ ಕ್ರಿಮಿಗಳು ಬಂದಿದ್ರಲ್ಲ, ಅವರ ಜೊತೆಗೆ ಇದ್ದಂತ ಮಾಸ್ಟರ್ ಮೈಂಡ್ ಯಾರು? ಹಾಗಾದ್ರೆ ಇಲ್ಲಿ ರಕ್ತ ಹರಿಸಿದ್ದು ಆತನೇ. ಆತನ ಮಾಸ್ಟರ್ ಮೈಂಡ್ ನಿಂದಾನೇ ರಕ್ತ ಹರಿದಿದ್ದು. ಹಾಗಾದ್ರೆ ಮೋಸ್ಟ್ ವಾಂಟೆಡ್ ಉಗ್ರ ಸೈಯದ್ ಹಫೀಜ್ ಕೈವಾಡ ಇರೋದು ಈಗ ಸಾಬೀತಾಗಿದೆ. ಹಫೀಜ್, ಎಸ್, ಸೈಯದ್ ಹಫೀಜ್ ಸಾಕಷ್ಟು ವರ್ಷಗಳಿಂದ ಈ ಒಂದು ಉಗ್ರನ ಹೆಸರನ್ನ ಕೇಳ್ತಾನೆ ಇದೀವಿ ನಾವು. ಸೈಯದ್ ಹಫೀಜ್ 2008ರಲ್ಲಿ ಮುಂಬೈ ಅಟ್ಯಾಕ್ ಏನಾಯ್ತು, ನವೆಂಬರ್ 26, 2008, ಇಡೀ ಪ್ರಪಂಚ ಭಾರತದಲ್ಲಿ ಸುಮಾರು 175 ಜನರ ಹತ್ಯೆ ಏನಾಯ್ತು 2008ರಲ್ಲಿ. ಅದರ ಮಾಸ್ಟರ್ ಮೈಂಡ್ ಈ ಸೈಯದ್ ಹಫೀಜ್. ಈಗ ಏನಾಗಿದೆ ಪಹಲ್ಗಾಮ್ನಲ್ಲಿ, ಅದರ ಕೂಡ ಮಾಸ್ಟರ್ ಮೈಂಡ್ ಇದೇ ಸೈಯದ್ ಹಫೀಜ್ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೈಯದ್ ಹಫೀಜ್ ಮೋಸ್ಟ್ ವಾಂಟೆಡ್ ಉಗ್ರ. ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಉಗ್ರ ಸೈಯದ್ ಹಫೀಜ್. ಅದ್ಯಾಕಾಗಿ ಪಾಕಿಸ್ತಾನ ಇವನನ್ನ ಸೇಫ್ ಮಾಡ್ತಿದೆಯೋ ಗೊತ್ತಿಲ್ಲ. ಸಾಕಷ್ಟು ಬಾರಿ ರೆಡ್ ಕಾರ್ನರ್ ನೋಟಿಸ್ ಆಗಿರ್ಬೋದು ಅಥವಾ ಇಂಡಿಯಾದ ನೋಟಿಸ್ ಆಗಿರ್ಬೋದು. ಮೋಸ್ಟ್ ವಾಂಟೆಡ್ ಉಗ್ರ ಇವನು, ಭಾರತಕ್ಕೆ ಬೇಕಾದಂತಹ ಉಗ್ರ ಸೈಯದ್ ಹಫೀಜ್. ಜೊತೆಗೆ ಅಮೆರಿಕಾಗೂ ಕೂಡ ಬೇಕಾದಂತಹ ಉಗ್ರ ಸೈಯದ್ ಹಫೀಜ್. ಸೊ ಸಾಕಷ್ಟು ವರ್ಷಗಳಿಂದ ಇವನ ಒಂದು ಗಡಿಪಾರಿಗೆ ಭಾರತ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದೆ. ವಿಶ್ವಸಂಸ್ಥೆಯ ಸಭೆಗಳಲ್ಲೂ ಕೂಡ ಇವನ ಒಂದು ಹೆಸರನ್ನ ಪ್ರಸ್ತಾವ ಮಾಡಲಾಗಿದೆ. ಅತ್ಯಂತ ಕ್ರೂರಿ ಉಗ್ರ. ಇಡೀ ಪಾಕಿಸ್ತಾನ ಜೊತೆಗೆ ಈ ಗಡಿ ಭಾಗದಲ್ಲಿ ಬಲೂಚಿಸ್ತಾನ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಉಗ್ರರ ಉಪಟಳ ಜಾಸ್ತಿ ಆಗೋದಕ್ಕೆ ಈಗೇನು ಲಷ್ಕರ್ ಇ ತೊಯ್ಬಾ ಅನ್ನೋ ಒಂದು ಸಂಘಟನೆ ಇದೆ. ಇದೊಂದು ಮದರ್ ಎಲ್ಲ ಸಂಘಟನೆ, ದೊಡ್ಡ ಸಂಘಟನೆ, ಒಂದು ಹೆಡ್ ಮಾಸ್ಟರ್ ತರ ಈ ಒಂದು ಲಷ್ಕರ್ ಇ ತೊಯ್ಬಾ ಸಂಘಟನೆ. ಇದರಲ್ಲಿ 100 ಸಂಘಟನೆಗಳಿದಾವೆ, ಸಾಕಷ್ಟು ಸಣ್ಣ ಸಂಘಟನೆಗಳಿದಾವೆ. ರಾಮ್, ಅದೆಲ್ಲರನ್ನ ಪೋಷಿಸಿ ಬೆಳೆಸ್ತಾ ಇರ್ತಕ್ಕಂಥದ್ದು ಈ ಒಂದು ಉಗ್ರ ಸೈಯದ್ ಹಫೀಜ್. ಸೊ ಯಾರು ಈ ಸೈತಾನ್ ಉಗ್ರ ಹಫೀಜ್? ತಗೊಳ್ಳಿ ಪಾಯಿಂಟ್ ತಗೊಂಡು. ಮೋಸ್ಟ್ ವಾಂಟೆಡ್ ಉಗ್ರ ಆಯ್ತು, ಇಡೀ ಜಗತ್ತಿಗೆ ಬೇಕಾಗಿರುವಂತ ಉಗ್ರ. ಎಸ್, ದಾಳಿ ಷಡ್ಯಂತ್ರಿ ಸೈಯದ್ ಹಫೀಜ್ ಏನಿದಾನಲ್ಲ, ಈತ ಈ ಹಿಂದೆನೋ ಭಾರತಕ್ಕೆ ಥ್ರೆಟ್ ಆಗಿದ್ದ. ಅದಾದ ನಂತರ ಈಗ ಪಹಲ್ಗಾಮ್ನಲ್ಲಿ ಏನ್ ನಡೀತಲ್ಲ ಹತ್ಯಾಕಾಂಡ, ಅದರ ಮಾಸ್ಟರ್ ಮೈಂಡ್ ಈತ ಮೋಸ್ಟ್ ವಾಂಟೆಡ್ ಉಗ್ರ. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಬೇಕಾಗಿರುವಂತ ಉಗ್ರ ಈತ. ಆದ್ರೆ ಯಾಕೆ ಈತನನ್ನ ಇಷ್ಟೊಂದು ಪಾಲನೆ ಪೋಷಣೆ ಮಾಡ್ತಾ ಇದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಲಷ್ಕರ್ ಅಂಡ್ TRF ಮಾರ್ಗದರ್ಶಿ ಈತ. ಈಗಾಗಲೇ ಹೇಳಿದ ಹಾಗೆ ಲಷ್ಕರ್ ಎ ತೊಯ್ಬಾ ಸಂಘಟನೆ ಇದೆಯಲ್ಲ, ಅಲ್ಲಿನ ಬೇರೆ ಬೇರೆ ಸಂಘಟನೆಗಳಿಗೆ ತಾಯಿ ಇದ್ದ ಹಾಗೆ. ಅದು ಅಂದ್ರೆ ಮಾಸ್ಟರ್ ಮೈಂಡ್ ಅಲ್ಲಿ ಇದಾನೆ ಆತ. ದಾಳಿಯ ರೆಡ್ ಪ್ರಿಂಟ್ ತಯಾರಿಸಿದ್ದು ಕೂಡ ಈತನೇ. ಅಂದ್ರೆ ಈಗ ಸರ್ ಮೊನ್ನೆ ಪಹಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ, ಅದರ ರೆಡ್ ಪ್ರಿಂಟ್ ಈತನದ್ದೇ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಎಲ್ಲಾ ಉಗ್ರ ಸಂಘಟನೆಗಳ ಜೊತೆಗೆ ಈತನ ನಂಟಿದೆ. ಒಂದ್ ರೀತಿ ಎಲ್ಲ ಉಗ್ರ ಸಂಘಟನೆ ಇದಾವೆ. ಎಸ್, ಸಹಜವಾಗಿನೇ ನಮ್ಮ ಕೊಲಿಗ್ ಮೈಕಲ್ ಹೇಳ್ತಾ ಇದ್ರು, ಎಲ್ಲರೂ ಕೂಡ ಒಂದು ಏನೋ ಪ್ಲಾನ್ ಮಾಡ್ಬೇಕಂದ್ರೆ ಬ್ಲೂ ಪ್ರಿಂಟ್ ಇರುತ್ತೆ, ಇವನ್ ರೆಡ್ ಪ್ರಿಂಟ್ ತಯಾರಿಸಿದ್ದಾನೆ ಅಂದ್ರೆ ರಕ್ತವನ್ನ ಹರಿಸಬೇಕು ಪ್ರವಾಸಿಗರದು ಅಂತ. ಸೊ ಹಾಗಾಗಿನೇ ಈ ರೆಡ್ ಪ್ರಿಂಟ್ ತಯಾರಿಸಿದ್ದ ಅನ್ನೋ ಲೆಕ್ಕಾಚಾರ. ನಾವ್ ಆಗ್ಲೇ ಮಾತಾಡ್ತಿದ್ವಿ ರಾಮ್, 2008ರ ಮುಂಬೈ ದಾಳಿ ಇಡೀ ಪ್ರಪಂಚ ಒಂದ್ ರೀತಿ ನಿಬ್ಬೆರಗಾಗ್ಬಿಡ್ತು. ಈ ತರ ಕೂಡ ಒಂದು ದಾಳಿ ಆಗುತ್ತಾ ಟೆರರಿಸ್ಟ್ ಅಟ್ಯಾಕ್ ಅಂತ. 2008ರ ನಂತರ ಭಾರತ ಕೂಡ ದೊಡ್ಡ ಮಟ್ಟದಲ್ಲಿ ಚುರುಕನ್ನ ಮುಟ್ಟಿಸ್ತು. 2008ರ ನಂತರ ದೊಡ್ಡ ಮಟ್ಟದ ದಾಳಿಗಳು ಆಗಿಲ್ಲ ಭಾರತದಲ್ಲಿ, ಸಾಕಷ್ಟು ಕಂಟ್ರೋಲ್ ಆಯ್ತು ಬಿಕಾಸ್ ಆಫ್
ಭಾರತ ಮತ್ತೆ ಅಮೆರಿಕ ಜೊತೆಗೆ ಇಡೀ ವಿಶ್ವಸಂಸ್ಥೆ ಈ ಒಂದು ದಾಳಿಯನ್ನ ಖಂಡಿಸ್ತು 2008ರಲ್ಲಿ ಆದಂತಹ ಒಂದು ಉಗ್ರ ದಾಳಿಯನ್ನ. ಆಗ್ಲಿಂದಲೂ ಕೂಡ ಈ ಉಗ್ರ ಸೈಯದ್ ಹಫೀಜ್ ಅನ್ನ ವಶಕ್ಕೆ ಪಡ್ಕೊಬೇಕು, ನಮ್ಮ ಭಾರತಕ್ಕೆ ಕೊಡಿ, ಗಡೀಪಾರ್ ಮಾಡಬೇಕು ಅಂತ ಸಾಕಷ್ಟು ಮನವಿಗಳಾಗಿದ್ದಾವೆ. ಬಟ್ ಇದುವರೆಗೂ ಕೂಡ ಆ ಒಂದು ಕೆಲಸ ಆಗ್ಲಿಲ್ಲ. ಒಂದು ವಿಚಾರ, ಅಮೆರಿಕ ಪೆಂಟಗಾನ್ ದಾಳಿಯ ನಂತರ ಒಸಾಮಾ ಬಿನ್ ಲಾಡನ್ ಸಾಯಿಸ್ತು. ಹೆಂಗೆ ಇಡೀ ಪ್ರಪಂಚ ನಿಬ್ಬರ್ಗಾಗಿ ನೋಡ್ತು, ಒಸಾಮಾ ಬಿನ್ ಲಾಡನ್ ಹತನಾದ, ಅವನನ್ನ ಅಮೆರಿಕ ಸೇನೆ ಕೊಂದು ಕೊಚ್ಚಾಕ್ತಾ ಅಲ್ಲಿ ಹೋಗಿ ಅಂತ. ಸೊ ಅದೇ ರೀತಿಯಾಗಿ ಭಾರತ ಈ ಸೈಯದ್ ಹಫೀಜ್ ನನ್ನ ವಶಕ್ಕೆ ಪಡ್ಕೊಂಡು ಅಥವಾ ಅಲ್ಲೇ ಹೋಗಿ ನುಗ್ಗಿ ಹೊಡಿಬೇಕು ಅನ್ನೋ ಒಂದು ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಎಸ್ಪೆಷಲಿ ಈ ಪಹಲ್ಗಾಮ್ ನರಮೇಧದ ನಂತರ ಹಿಂದೂಗಳನ್ನ ಏನು ಕೊಲೆ ಮಾಡ್ಲಾಯ್ತು, 27-28 ಮಂದಿಯನ್ನ ಕೊಲೆ ಮಾಡ್ಲಾಯ್ತು. ಅದಾದ ನಂತರ ಸೈಯದ್ ಹಫೀಜ್ ಮತ್ತೆ ಅವನ ಇಡೀ ಟೀಮ್ ಏನಿದೆ, ಉಗ್ರಗಾಮಿಗಳ ಟೀಮ್ ಏನಿದೆ, ಇವನು ಮಾಸ್ಟರ್ ಅದಕ್ಕೆ. ಹಾಗಾಗಿ ಎಲ್ಲಿದ್ರು ಕೂಡ, ಎಲ್ಲೇ ಅಡಗಿದ್ರು ಕೂಡ ಅವನನ್ನ ಹುಡುಕಿ ಕೊಚ್ಚಿ ಕೊಲೆ ಮಾಡಬೇಕು ಅನ್ನೋದು ದೊಡ್ಡ ಮಟ್ಟದ ಆಗ್ರಹ. ನರೇಂದ್ರ ಮೋದಿ ಅವರು ಕೂಡ, ಪ್ರಧಾನಿ ಮೋದಿ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಸೊ ಯಾವ ಬಿಲದಲ್ಲಿ ಕೂಡ ಇದ್ರೂ ಕೂಡ ನಾವು ಹುಡುಕಿ ಹೊಡಿತೀವಿ, ನುಗ್ಗಿ ಹೊಡಿತೀವಿ ಅಂತ. ಸೊ ಈಗ ಬರ್ತಿರತಕ್ಕಂಥ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಅಡ್ವೈಸರಿ ಕೂಡ ಬಂದಿದೆ ಎಲ್ಲ ಮಾಧ್ಯಮಗಳು ಕೂಡ. ಭಾರತ ಸರ್ಕಾರದಿಂದ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಿ ಅಂತ ಹೇಳ್ತಾ ಇದೆ ಎಲ್ಲ ಮಾಧ್ಯಮಗಳಿಗೆ. ಈಗೇನು ರಕ್ಷಣಾ ವಿಚಾರ, ಆಂತರಿಕ ವಿಚಾರ ಆಗಿರೋದ್ರಿಂದ ಎಲ್ಲವನ್ನು ಕೂಡ ಲೈವ್ ತೋರಿಸ್ಬೇಡಿ. ಅಂದ್ರೆ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಒಂದು ಸನ್ನದ್ಧ ಆಗ್ತಿದ್ಯಾ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಆಗ್ತಾ ಇದೆ. ಸೊ ರಾಷ್ಟ್ರೀಯ ಮಾಧ್ಯಮಗಳು ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು, POK ಬಳಿ ಭಾರತೀಯ ಸೇನೆ ಜಮಾವಣೆ ಆಗ್ಬಿಟ್ಟಿದೆ, ಅಂದ್ರೆ ಸೀಕ್ರೆಟ್ ಬಿಚ್ಚಿಟ್ಟಂಗ ಆಗ್ಬಿಡುತ್ತೆ ಅಂತ. ಎಸ್, ಆ ಒಂದು ವಿಚಾರವಾಗಿ ಎಲ್ಲೋ ಒಂದ್ ಕಡೆ POK ಇಡೀ LOC ಮತ್ತೆ POK ಈ ಗಡಿ ಭಾಗ ಏನಿದೆ, ಗಡಿ ಭಾಗದಲ್ಲಿ ಭಾರತೀಯ ಸೇನೆ, ಅದು ಭೂಸೇನೆ ಆಗಿರ್ಬೋದು ಅಥವಾ ವಾಯುಸೇನೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಸೇನೆ ಈಗಾಗಲೇ ಅಲ್ಲೋಗಿ ಜಮಾವಣೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಅಲ್ಲಿ ಏನಾಗ್ತಿದೆ ನಮಗೂ ಗೊತ್ತಿಲ್ಲ, ಎಕ್ಸಾಕ್ಟ್ ಆಗಿ ಯಾವ ಮಾಧ್ಯಮಕ್ಕೂ ಗೊತ್ತಿಲ್ಲ ಆಯ್ತಾ. ನಾವು ಏನ್ ತೋರಿಸ್ತಾ ಇದೀವಿ ಈಗ, ನಮ್ಗೆ ಸೈತಾನ್ ಹಫೀಜ್ ಅಂತ ನಾವು ಟೈಟ್ಲ್ ಕೊಟ್ಟಿದೀವಿ. ಸೈಯದ್ ಹಫೀಜ್ ಅವನನ್ನ ಹುಡುಕಿ ಕೊಲ್ಲಬೇಕು, ಅವನ್ ಕೊಲ್ದ್ರೆ ಒಂದು ಅರ್ಧ ಟೆರರಿಸ್ಟ್ ನಾಶ ಆಗಬಹುದು, ಸಂತಾನ ನಾಶ ಆಗುತ್ತೆ. ಎಸ್. ಸೊ ಈ ನಿಟ್ಟಿನಲ್ಲಿ ಈ ಒಂದು ಆಪರೇಷನ್ ಹಫೀಜ್ ಆಗಬಹುದು. ಭಾರತೀಯ ಸೇನೆ ಈಗ POK ಬೀಡ್ ಬಿಟ್ಟಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಮತ್ತೆ ಯಾಕೆ ಪದೇ ಹೇಳ್ತಿದೀವಿ ಅಂದ್ರೆ ಇದು ನಾವು ರಾಷ್ಟ್ರೀಯ ಮಾಧ್ಯಮದಲ್ಲಿ ಬರುವಂತ ಮಾಹಿತಿಯನ್ನ ನಮ್ಮ ಕನ್ನಡ ವೀಕ್ಷಕರಿಗೆ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದೀವಿ. ಸೊ ನಾವ್ ಯಾರು ಹೋಗಿ ಅಲ್ಲಿ ನೋಡಿಲ್ಲ, ಯಾರಿಗೂ ಅಲ್ಲಿ ಎಂಟ್ರಿ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನಮ್ಗೆ ಇಂಗ್ಲಿಷ್ ಅಥವಾ ಹಿಂದಿ ಮಾಧ್ಯಮ ಏನ್ ಬರುತ್ತೆ ಅಥವಾ ಭಾರತ ಸರ್ಕಾರ ಏನ್ ಮಾಹಿತಿಯನ್ನ ಕೊಡುತ್ತೆ ಅದನ್ನ ನಾವೀಗ ಹಂಚ್ಕೊಳ್ತಾ ಇದೀವಿ. ಎಸ್, ಈಗ ಹಫೀಜ್ ಒಬ್ಬನೇ ಈ ಒಂದು ಇಡೀ ಆಪರೇಷನ್ ಏನಿದೆ, ಉಗ್ರಗಾಮಿಗಳನ್ನ ಅವನ್ ಕಂಟ್ರೋಲ್ ತಗೊಂಡು ಭಾರತದ ಮೇಲೆ ಅಷ್ಟು ಸುಲಭವಾಗಿ ಅಟ್ಯಾಕ್ ಮಾಡಕ್ ಸಾಧ್ಯನೇ ಇಲ್ಲ. ಎಸ್, ISI ಇದೆ ಒಂದು ಪಾಕಿಸ್ತಾನದ್ದು, ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಜೊತೆಗೆ ಪಾಕಿಸ್ತಾನ ಒಂದು ವಿಚಿತ್ರ ದೇಶ, ಅಲ್ಲಿ ಪಾಕಿಸ್ತಾನ ಅಧ್ಯಕ್ಷನೋ ಪ್ರಧಾನಿ ಇದ್ರೂ ಕೂಡ ಅಲ್ಲಿನ ಆರ್ಮಿ ಒಂದ್ ರೀತಿ ಪ್ರಧಾನಿ ಮತ್ತೆ ಅಧ್ಯಕ್ಷನಿಗಿಂತ ಹೆಚ್ಚು ಕಂಟ್ರೋಲ್ ಆಗಿರುತ್ತೆ. ಸೊ ಅವರು ಕೂಡ ಈ ಒಂದು ಹಫೀಜ್ ಜೊತೆ ಶಾಮೀಲಾಗಿರಬಹುದು ಅನ್ನೋ ಲೆಕ್ಕಾಚಾರ. ಒಂದು ಪಾಕಿಸ್ತಾನ ಸರ್ಕಾರ ಜೊತೆಗೆ ಆರ್ಮಿ, ಆಮೇಲೆ ISI ಗುಪ್ತಚರ ಇಲಾಖೆ, ಇದೆಲ್ಲವೂ ಕೂಡ ಅವನಿಗೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾನೆ ಇದೆ. ಹೀಗಾಗಿ ಸಹಜವಾಗಿನೇ ಹಫೀಜ್ ಅತ್ಯಂತ ಪ್ರಬಲನಾಗಿ ಒಬ್ಬ ದೊಡ್ಡ ಉಗ್ರಗಾಮಿಯ ಲೀಡರ್ ಆಗಿ ಬೆಳೆದಿದ್ದಾನೆ ಇವತ್ತು. ಸೊ ಹಾಗಾಗಿ ಈಗ ಅವನ್ನ ಆತ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಇದೆ. ನೋಡೋಣ ಸಿಗ್ತಾರ POK ಮೇಲೆ ಅಟ್ಯಾಕ್ ಆಗುತ್ತೆ. ನೀವು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ರಿ POK ನಾವು ವಶಪಡಿಸ್ಕೊಳ್ಳೋಕೆ ಸುಲಭನ ಅಂತ. ತುಂಬಾ ಅಷ್ಟು ಮಟ್ಟದ ದೊಡ್ಡ ಮಟ್ಟದ ಅಷ್ಟು ಈಸಿ ಅಲ್ಲ, ಅದು ತುಂಬಾ ಕಷ್ಟ ಇದೆ. ಬಟ್ ಈಗಿನ ಸಿಚುಯೇಷನ್ ಭಾರತ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗೃಹ ಸಚಿವ ಏನು ಅಮಿತ್ ಶಾ ಇದ್ದಾರೆ, ಅವರು ಈಗ ಹೋಗ್ತಿರೋ ದಾರಿ ನೋಡ್ತಾ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದೇನಪ್ಪ ಅನ್ನೋ ತರ ಲೆಕ್ಕಾಚಾರ ಇದೆ. ಯಾಕಂದ್ರೆ ಈ ಪಹಲ್ಗಾಮ್ ದಾಳಿಯ ನಂತರ ಬಹುತೇಕ ಎಲ್ಲಾ ವಿದೇಶಿಗಳು ಕೂಡ, ಅದು ಅಮೆರಿಕ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ರಾಷ್ಟ್ರಗಳಾಗಿರ್ಬೋದು, ಎಲ್ಲರೂ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವ್ ಈ ಒಂದು ಹತ್ಯಾಕಾಂಡವನ್ನ ಖಂಡಿಸ್ತೀವಿ, ಸೊ ನಿಮ್ಗೆ ಏನ್ ಬೇಕೋ ಆ ಸಪೋರ್ಟ್ ನಾವು ಮಾಡ್ತೀವಿ ಅಂತ ಎಲ್ಲಾ ರಾಷ್ಟ್ರಗಳು ಭಾರತಕ್ಕೆ ದೊಡ್ಡ ಮಟ್ಟದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅಂದ್ರೆ ಒಂದ್ ರೀತಿ ನಾವು ಈ ಫಾರಿನ್ ಲಾ ಏನಿದೆ, ವಿದೇಶಾಂಗ ನೀತಿ ಏನಿದೆ, ಅದರಲ್ಲಿ ನಾವು ಗೆದ್ದಂತೆ ಆಗ್ತಾ ಇದೆ. ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು, ಇದು ಆಗೋದಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಈಗಿನ ಒಂದು ಸಿಚುಯೇಷನ್ಗೆ. ನೋಡೋಣ ಏನಾಗಬಹುದು ಅಂತ. ಎಸ್, ಈಗ ಬಹಳ ಪ್ರಮುಖವಾಗಿ ಸರ್, ಅವನು ಹಫೀಜ್ ಏನಿದಾನ ಕೇವಲ ಭಾರತಕ್ಕೆ ಮಾತ್ರ ಥ್ರೆಟ್ ಅಲ್ಲ, ಬೇರೆ ದೇಶಗಳಿಗೂ ಕೂಡ ಥ್ರೆಟ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಬೇರೆ ಯಾವೆಲ್ಲ ದೇಶಗಳು ಅವನ ಸಾವಿಗೆ ಕಾಯ್ತಾ ಇದಾವೆ ಅಂತ. ಈಗ ಬಹುದೊಡ್ಡ ಸಹಜವಾಗಿನೇ ಭಾರತ ಮತ್ತೆ ಪಾಕಿಸ್ತಾನ ಅಂತ ಒಂದು
ಶತ್ರು ರಾಷ್ಟ್ರಗಳು ಅನ್ನೋ ಒಂದು ಪ್ರೊಪಗಂಡ ಆಗಿದೆ. ಅದು ನಿಜಾನೂ ಕೂಡ ಹೌದು. ಭಾರತ ಏನೇ ಮಾಡಿದ್ರು ಪಾಕಿಸ್ತಾನ ಅದಕ್ಕೆ ಖ್ಯಾತಿ ತೆಗೆಯುತ್ತೆ. ನಾವು ಒಳ್ಳೇದ್ ಮಾಡಕ್ ಕೊಟ್ರು ಭಾರತ ಮಾಡಿ ಸರಿಯಲ್ಲ ಅನ್ನೋ ರೀತಿಯಾಗಿ ಅದು ಬಿಂಬಿಸುತ್ತೆ ಪಾಕಿಸ್ತಾನದ ಒಂದು ಪಾಪಿ ಕೃತ್ಯ ಅದು. ಹಾಗಾಗಿ ಪಾಕಿಸ್ತಾನದ ಪ್ರತಿಯೊಂದು ಮಾತುಗಳು ಕೂಡ ಬೇರೆ ದೇಶಗಳು ಬೆಲೆಯನ್ನ ಕೊಡುತ್ತೆ ಅನ್ನೋದೆಲ್ಲ ಸುಳ್ಳು. ಪಾಕಿಸ್ತಾನದ ಒಂದು ನೀಚ ಕೃತ್ಯ ಅಂದ್ರೆ ಉಗ್ರರನ್ನ ಬೆಳೆಸ್ತಾ ಇದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ವಿಶ್ವಸಂಸ್ಥೆಯಲ್ಲಿ ಅಮೆರಿಕನೇ ಚೀಮಾರಿ ಆಗಿತ್ತು, ಚೀಮಾರಿ ಹಾಕಿತ್ತು ಪಾಕಿಸ್ತಾನಕ್ಕೆ. ಏನ್ ಮಾಡ್ತಿದ್ರೆ ನೀವು ಮಾಡ್ತಿದ್ರೆ ಸರಿಯಲ್ಲ ಅಂತ. ಜೊತೆಗೆ ಪಾಕಿಸ್ತಾನ ಈಗೇನು ಆರ್ಥಿಕವಾಗಿ ಬಹು ದೊಡ್ಡ ಮಟ್ಟದ ಪಾಪರ ದೇಶ ಆಗ್ಬಿಟ್ಟಿದೆ. ಯಾವುದೇ ರೀತಿಯ ಆರ್ಥಿಕ ಸದೃಢತೆ ಆ ದೇಶಕ್ಕೆ ಇಲ್ಲ. ಒಂದು ರೀತಿ ಆ ದೇಶನೇ ಅಲ್ಲ ಅನ್ನೋ ರೀತಿಯಾಗಿ ಆಗ್ಬಿಡ್ತಾ ಇದೆ ಪಾಕಿಸ್ತಾನ. ಹಾಗಾಗಿ ಪಾಕಿಸ್ತಾನಕ್ಕೆ ಒಂದ್ ರೀತಿಯ ಆರ್ಥಿಕ ದಿಗ್ಬಂಧನವನ್ನ ವಿಧಿಸುವಂತ ಎಲ್ಲಾ ಸಾಧ್ಯತೆಗಳು ಇರಬಹುದೇನೋ. ಈಗ ಭಾರತ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಒಪ್ಪಂದ ಇತ್ತು, ಎಲ್ಲವನ್ನು ಕೂಡ ಬ್ರೇಕ್ ಮಾಡಿದೆ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಶಾಕ್ ಇದು. ಸೊ ಭಾರತ ಈ ತರ ಮಾಡುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ವಿಶೇಷವಾಗಿ ಜಲ ಒಪ್ಪಂದ ಏನಿದೆ ಈಗ ಸದ್ಯಕ್ಕೆ ಇವತ್ತಿಗೋ ಅಥವಾ ಒಂದು ತಿಂಗಳಿಗೆ ಎಫೆಕ್ಟ್ ಆಗದೆ ಇರಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಆ ಹರಿಯೋ ನದಿ ಏನಿದೆ ದೊಡ್ಡ ಮಟ್ಟದ ಡ್ಯಾಮ್ಸ್ ಇಲ್ಲ ಅದು, ಬಟ್ ಡ್ಯಾಮ್ ಗಳನ್ನ ಕಟ್ಟುವಂತ ಪ್ರಯತ್ನವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. 2016 ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಒಂದು ವೇಳೆ ಒಂದೇ ಬೇಗ ಮುಗಿಸ್ಬಿಟ್ರೆ ಪಾಕಿಸ್ತಾನಕ್ಕೆ ಹರಿಯೋ ನೀರೇ ಸ್ಟಾಪ್ ಆಗ್ಬಿಡುತ್ತೆ. ಈಗ ಹರಿತಾ ಇರ್ಬೋದು, ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಬಹು ದೊಡ್ಡ ಬೆಲೆಯನ್ನ ತೆರಬೇಕಾಗುತ್ತೆ. ಹಾಗಾಗಿ ಪಾಕಿಸ್ತಾನಕ್ಕೆ ಭಯ ಕಾಡ್ತಾ ಇದೆ, ಏನಾಗಬಹುದು ಅಂತ. ಆದ್ರೆ ಭಯ ತೋರಿಸ್ಕೊಳ್ತಾ ಇಲ್ಲ ಸರ್. ಅಲ್ಲಿನ ಸಚಿವರುಗಳು ನಾವು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಡೀ ಜಗತ್ತಿನ ಮುಂದೆ ನಾವು ಭಯ ಪಡ್ತಾ ಇಲ್ಲ ಭಾರತಕ್ಕೆ ಅಂತ ತೋರಿಸ್ಕೊಳ್ಳೋ ಒಂದು ನೆಪಾನ ಇದು ಅಂತ ಇರಬಹುದೇನೋ. ನೋಡೋಣ, ನಮ್ಮ ಯಾರಾದ್ರೂ ಫೋನ್ ಲೈನ್ ಸಿಗುತ್ತೆ ಅಂತ ಹೇಳ್ತಿದ್ರು ನಮ್ಮ ಕೊಲೀಗ್ಸ್. ಸೊ ನೋಡೋಣ, ಇನ್ನೊಂದು ನೆಕ್ಸ್ಟ್ ಮಾತಾಡೋಣ. ಈ POK LOC ಬಗ್ಗೆ ಎಲ್ಲ ಕೇಳ್ಕೊಂಡು ಇನ್ನೊಂದು ವಿವರವಾಗಿ ಮಾತಾಡುವಂತ ಅವಶ್ಯಕತೆ ಇದೆ. ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಬಟ್ ಒಂದು ನೀವ್ ಹೇಳ್ತೀರಿ ಪಾಕಿಸ್ತಾನ ತೋರ್ಸ್ಕೊಳ್ತಿಲ್ಲ ಅಂತ. ಆಬ್ವಿಯಸ್ಲಿ ಯಾವುದೇ ಒಂದು ಎಷ್ಟೇ ವೀಕ್ ಆಗಿದ್ರು ಕೂಡ ಬೇರೆ ಶತ್ರು ರಾಷ್ಟ್ರಗಳಿಗೆ ಅವ್ರು ತಾವು ವೀಕ್ ಅನ್ನೋದನ್ನ ತೋರ್ಸ್ಕೊಳಕ್ ಇಷ್ಟಪಡಲ್ಲ. ಸೊ ನಾವು ಇದು ಜೊತೆಗೆ ಈ ಘಟನೆ ಏನಾಯ್ತು, ಘಟನೆಗೂ ಹಿಂದೆ ಪಾಕಿಸ್ತಾನ ಜನರಲ್ ಮುನೀರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಯಾರು ಕೂಡ ಅದ್ರ ಆ ಒಂದು ಸ್ಟೇಟ್ಮೆಂಟ್ ಬಂದಾಗ ಲಘುವಾಗಿ ನೋಡಿದ್ರು ಎಲ್ಲರೂ ಕೂಡ. ಬಿಡು ನಾನು ಮೆಂಟ್ಲು ಸ್ಟೇಟ್ಮೆಂಟ್ ಕೊಡ್ತಾ ಇದೀನಿ ಅಂತ. ಬಟ್ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ನಿಜಕ್ಕೂ ಕೂಡ ಈ ಘಟನೆ ಆದ್ಮೇಲೆ ಹಿಂದೂಗಳ ಬಗ್ಗೆ ಮಾತಾಡಿದ್ದು ಅವರು. ಹಿಂದೂಗಳ ಸಂಸ್ಕೃತಿ ಬೇರೆ, ಭಾರತದಲ್ಲಿರ್ತಕ್ಕಂಥ ಹಿಂದೂಗಳ ಸಂಸ್ಕೃತಿ ಬೇರೆ, ಮುಸ್ಲಿಮರ ಸಂಸ್ಕೃತಿ ಬೇರೆ ಅನ್ನೋ ರೀತಿಯಾಗಿ ಮುನೀರ್ ಮಾತಾಡಿದ್ರು. ನಾವು ಹಿಂದೂಗಳಿಗಿಂತ ಗ್ರೇಟ್ ಅನ್ನೋ ತರ ಮಾತನಾಡಿದ್ರು. ಸೊ ಅದಕ್ಕೆ ಖಂಡನೆ ವ್ಯಕ್ತವಾಯ್ತು, ಎಲ್ಲವೂ ಆಯ್ತು. ಅದಾದ ಕೆಲವೇ ದಿನಗಳಲ್ಲಿ, ಒಂದು 3-4 ದಿನದಲ್ಲೇ ಈ ಒಂದು ನರಮೇಧ ಆಗ್ಬಿಡ್ತು. ಅಂದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಆ ಒಂದು ಮಾತಿಂದ ವ್ಯಕ್ತವಾಗುತ್ತಾರೆ. ವೀಕ್ಷಕರೇ, ಈಗ ಕೇಂದ್ರ ಸರ್ಕಾರದ ನಡೆ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಯಾಕೆಂತ ಹೇಳಿದ್ರೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಕೇಂದ್ರ ಸರ್ಕಾರ ಈಗ ಯುದ್ಧದ ಮೋಡ್ಗೆ ಹೋಗ್ಬಿಟ್ಟಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಸಾಲು ಸಭೆಗಳನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಅದರಲ್ಲೂ ಬಹಳ ಪ್ರಮುಖವಾಗಿ ಗೃಹ ಸಚಿವರು ಕೂಡ ಎಲ್ಲಾ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.